ಮೊದಲು ಕೈನ್ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಬ್ಯಾಕ್ಗ್ರೌಂಡನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಬ್ಯಾಕ್ಗ್ರೌಂಡ್ ಲೆಂತನ್ನು ನಿಮಗೆ ಬೇಕಾದಷ್ಟು ಅಡ್ಜಸ್ಟ್ ಮಾಡಿಕೊಳ್ಳಿ. ಅದಾದಮೇಲೆ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ಗ್ರೌಂಡ್ ಇಮೇಜನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಒಂದು ಬೆಟ್ಟದ ಇಮೇಜನ್ನು. ನೆಕ್ಸ್ಟ್ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಅದಾದಮೇಲೆ ಕಲರ್ ಬ್ಲೆಂಡಿಂಗ್ ಮೇಲೆ ಬನ್ನಿ. ಅದರಲ್ಲಿ ಹಾರ್ಡ್ ಲೈಟ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನೆಕ್ಸ್ಟ್ ಕಲರ್ ಅಡ್ಜಸ್ಟ್ ಮೇಲೆ ಬಂದು ಕಲರ್ ಬ್ರೈಟ್ನೆಸ್ಸನ್ನು ಡಿಮ್ ಮಾಡಿದರೆ ಆಯಿತು ಫುಲ್ಲು. ಮತ್ತು ನಿಮ್ಮ ಲೆಂತನ್ನು ಫುಲ್ ಇಟ್ಟುಕೊಳ್ಳಿ. ಅದಾದಮೇಲೆ ಮೀಡಿಯಾ ಮೇಲೆ ಬಂದು ನಿಮ್ಮ ಫೈರ್ ಇಮೇಜನ್ನು ವೀಡಿಯೋವನ್ನು ಸೆಲೆಕ್ಟ್ ಮಾಡಿಕೊಳ್ಳಿ, ಗ್ರೀನ್ ಸ್ಕ್ರೀನ್ ಫೈರನ್ನು. ಮತ್ತು ಫ್ರಂಟಲ್ಲಿದ್ದ ಸ್ವಲ್ಪ ಸ್ಕ್ರೀನ್ ಕರೆಕ್ಟಾಗಿ ಸೆಟ್ ಮಾಡಿಕೊಳ್ಳಿ. ನೆಕ್ಸ್ಟ್ ಕ್ರೋಮಕ್ಕೆ ಅನೇಬಲ್ ಕೊಟ್ಟು ಗ್ರೀನ್ ಸ್ಕ್ರೀನನ್ನು ಸೆಲೆಕ್ಟ್ ಮಾಡಿದರೆ ಆಯಿತು. ಆಗ ಗ್ರೀನ್ ಸ್ಕ್ರೀನ್ ಇದ್ದದೆಲ್ಲ ಹೋಗ್ತದೆ, ಗ್ರೀನ್ ಕಲರ್ ಇದ್ದದು. ಅದಾದಮೇಲೆ ನಿಮಗೆ ಪಿಂಚನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಆಯಿತು. ನಿಮಗೆ ಎಷ್ಟು ಬ್ರೈಟ್ನೆಸ್ಸಲ್ಲಿ ಬೇಕು ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಆಯಿತು. ನೆಕ್ಸ್ಟ್ ಅದಾದಮೇಲೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಬೇಕು. ಅದಾದಮೇಲೆ ಸೆಂಡ್ ಟು ಬ್ಯಾಕನ್ನು ಕ್ಲಿಕ್ ಮಾಡಿ. ಆಗ ಅದು ಇಮೇಜಿನ ಬ್ಯಾಕಿಗೆ ಹೋಗ್ತದೆ. ನೆಕ್ಸ್ಟ್ ಇಮೇಜನ್ನು ಸೆಲೆಕ್ಟ್ ಮಾಡಿಕೊಂಡು ಕಲರ್ ಅಡ್ಜಸ್ಟ್ಮೆಂಟ್ ಮಾಡಿದರೆ ಆಯಿತು. ಅದರಲ್ಲಿ ವಾಪಸ್ ಬ್ರೈಟ್ನೆಸ್ ಡೌನ್ ಮಾಡಿದರೆ ಆಯಿತು. ಆಗ ಬ್ಯಾಕ್ಗ್ರೌಂಡು ಬ್ಲ್ಯಾಕ್ ಕಲರ್ಗೆ ಬರ್ತದೆ. ನೆಕ್ಸ್ಟ್ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಆ್ಯರೋವನ್ನು ಕ್ಲಿಕ್ ಮಾಡಿಕೊಂಡು ಅದಾದಮೇಲೆ ಬ್ಲೆಂಡಿಂಗ್ ಹೋಗಿ ಓವರ್ಲೇ ಮಲ್ಟಿಪಲ್ ಕೊಟ್ಟರೆ ಆಯಿತು. ಆಗ ಅದು ಬ್ಲ್ಯಾಕಿಗೆ ಬರ್ತದೆ. ನೆಕ್ಸ್ಟ್ ಅದನ್ನು ಸೈಜ್ ಚಿಕ್ಕದು ಮಾಡಿಕೊಂಡು ಕ್ಲಿಕ್ ಮಾಡಿದರೆ ಆಯಿತು. ನೆಕ್ಸ್ಟ್ ವಾಪಸ್ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಡುಪ್ಲಿಕೇಟ್ ಮಾಡಿಕೊಂಡ್ರೆ ಆಯಿತು. ಡುಪ್ಲಿಕೇಟ್ ಆಸ್ ಲೇಯರ್ ಅಂತ ಇರ್ತದೆ. ಒಂದು 2 3 4 ಸೆಲೆಕ್ಟ್ ಮಾಡಿಕೊಂಡ್ರೆ ಆಯಿತು. ನೆಕ್ಸ್ಟ್ ಸೈಜ್ ಸೆಟ್ ಮಾಡಿದ ಮೇಲೆ ಅದರ ಲೆಂತನ್ನು ಫುಲ್ ಇನ್ಕ್ರೀಸ್ ಮಾಡಿಕೊಂಡ್ರೆ ಆಯಿತು. ಲಾಸ್ಟ್ವರೆಗೆ ನಿಮಗೆ ಎಷ್ಟು ಬೇಕು ಅಷ್ಟಾಗಿ ಇನ್ಕ್ರೀಸ್ ಮಾಡಿದರೆ ಆಯಿತು. 3 ಇಮೇಜಿದು ಕೂಡ ಇನ್ಕ್ರೀಸ್ ಮಾಡಿಕೊಂಡ್ರೆ ಆಯಿತು. ನೆಕ್ಸ್ಟ್ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಗ್ರೀನ್ ಸ್ಕ್ರೀನ್ ವೀಡಿಯೋವನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಇದು ಹೈ ರೆಸಲ್ಯೂಷನಲ್ಲಿ ಇದ್ದರೆ ಅದು ಡಿಕೋಡ್ ಆಟೋಮೆಟಿಕ್ಕಾಗಿ ಆಗ್ತದೆ. ಇದು ನಿಮಗೆ ಗ್ರೀನ್ ಸ್ಕ್ರೀನ್ ಇದ್ದರೆ ಕ್ರೋಮಕ್ಕಿಯಲ್ಲಿ ಡೈರೆಕ್ಟ್ ಮಾಡ್ಬೋದು. ಇಲ್ಲಾಂದರೆ ಗ್ರೀನ್ ಸ್ಕ್ರೀನ್ ಇಲ್ಲದಿದ್ದರೆ ಹೇಗೆ ಮಾಡೋದು ಅಂತ ಒಂದು ಲಿಂಕನ್ನು ಕೊಟ್ಟಿರ್ತೇನೆ, ಅಲ್ಲಿಂದ ನೋಡಿಕೊಳ್ಳಿ. ಇದು ಫ್ಲಿಪ್ ಅಪ್ಲಿಕೇಶನ್ ಮೂಲಕ ಎಡಿಟ್ ಮಾಡಿದ್ದು. ಇದನ್ನು ಹಾಗೆ ಕ್ರೋಮಕ್ಕಿ ಕೊಟ್ಟು ಗ್ರೀನ್ ಕಲರನ್ನು ಡೌನ್ ಮಾಡಿದರೆ ಆಯಿತು. ನೆಕ್ಸ್ಟ್ ಬ್ಯಾಕ್ಗ್ರೌಂಡನ್ನು ಸ್ವಲ್ಪ ಕ್ರಾಪಿಂಗ್ ಬೇಕಾದರೆ ಮಾಡಿಕೊಳ್ಳೋದು. ಅದಾದಮೇಲೆ ಕಲರ್ ಅಡ್ಜಸ್ಟ್ಮೆಂಟಿಗೆ ಬಂದು ಬ್ರೈಟ್ನೆಸ್ಸನ್ನು ಡೌನ್ ಮಾಡಿ. ಆವಾಗ ಅದು ಬ್ಲ್ಯಾಕ್ ಕಲರಿಗೆ ಬರ್ತದೆ. ಇದರಲ್ಲೇ 2 ವಿಡಿಯೋ ಇದು ಮಾಡಿದ್ದೇನೆ. ಒಂದನ್ನು ಚಾಕುವಿಂದ ಚುಚ್ಚುವಾಗೆ, ಇನ್ನೊಂದು ಅದಕ್ಕೆ ಬಂದ ರಿಯಾಕ್ಷನ್. ಇದು 2 ಒಂದೇ ಇದರಲ್ಲಿ ಉಂಟು. ಅದೆಲ್ಲಿಂದ ಅಂತ ನೋಡಿಕೊಂಡು ನೀವು ಮತ್ತೆ ಅದನ್ನು ಕಟ್ ಮಾಡಿಕೊಂಡು 2 ಇದನ್ನು ಮಾಡಿಕೊಂಡ್ರೆ ಆಯಿತು. ಈಗ ಇದು 2 ಇದಾಗಿ ಆಗಿದೆ. ನೆಕ್ಸ್ಟ್ ಅನಿಮೇಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಇಮೇಜ್ ಅನಿಮೇಷನನ್ನು ಇದು ಮಾಡಿಕೊಂಡ್ರೆ ಆಯಿತು. ವೀಡಿಯೋ ಅನಿಮೇಷನ್ ನಿಮ್ಮ ವೀಡಿಯೋ ಎಲ್ಲಿಗೆ ಬರಬೇಕು ಅಂತ ಕೊಟ್ಟು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ಆಯಿತು. ಇಲ್ಲಾಂದರೆ ಜಸ್ಟ್ ಮೂವ್ ಮಾಡಿದರೆ ಅದೇ ಆಟೋಮೆಟಿಕ್ಕಾಗಿ ಪ್ಲಸ್ ಆಗಿ ಬರ್ತದೆ. ನೆಕ್ಸ್ಟ್ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಎಂಡಿಂಗ್ ಪಾಯಿಂಟಲ್ಲಿ ಅಂತ ನೋಡಿಕೊಂಡ್ರೆ ಆಯಿತು. ನೆಕ್ಸ್ಟ್ ಸೆಕೆಂಡ್ ವೀಡಿಯೋ ಕೂಡ ಸೇಮ್ ಅನಿಮೇಷನ್ ವೀಡಿಯೋ ಕೊಟ್ಟರೆ ಆಯಿತು. ಸೈಜ್ ಅಡ್ಜಸ್ಟ್ ಮಾಡಿಕೊಳ್ಳಿ. ಸೈಜ್ ದೊಡ್ಡ ಚಿಕ್ಕ ಎಲ್ಲ ನೋಡಿಕೊಂಡ್ರೆ ಆಯಿತು. ನಿಮಗೆ ಬೇಕಾದಾಗಿ ಸೈಜ್ ಅಡ್ಜಸ್ಟ್ ಮಾಡಿಕೊಂಡು ಹೋದರೆ ಆಯಿತು.
ನೆಕ್ಸ್ಟ್ ಅದು ಅವನು ಕುತ್ತುವಾಗಲೇ ಇದು ರಿಯಾಕ್ಷನ್ ಒಟ್ಟಿಗೆ ಬರಬೇಕು. ಆ ಥರ ನಿಮ್ಮ ಇದನ್ನು ಅಡ್ಜಸ್ಟ್ ಮಾಡಿಕೊಳ್ಳಿ. ನಿಮಗೆ ಬೇಕಾದಾಗ ಫಾರ್ವರ್ಡ್ ಬ್ಯಾಕ್ಗ್ರೌಂಡ್ ಲೂಪ್ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಸಾಂಗ್ ಮೇಲೆ ಕ್ಲಿಕ್ ಮಾಡಿ ಅದರದ್ದು ಸಾಂಗ್ ಸೆಲೆಕ್ಟ್ ಮಾಡಿದರೆ ಬಾಹುಬಲಿದು ಸಾಂಗ್ ಸೆಲೆಕ್ಟ್ ಮಾಡಿಕೊಳ್ಳಿ. ನೆಕ್ಸ್ಟ್ ಅದನ್ನು ಆ್ಯಡ್ ಮಾಡಿ ನಿಮಗೆ ಎಲ್ಲಿಂದ ಸಾಂಗ್ ಸ್ಟಾರ್ಟ್ ಆಗಬೇಕಂತ ನೋಡಿಕೊಳ್ಳಿ. ಅದಾಗಿದ್ದರೆ ಸಾಂಗ್ ಮೇಲೆ ಕ್ಲಿಕ್ ಮಾಡಿ ಟ್ರಿಮ್ ಮೇಲೆ ಕ್ಲಿಕ್ ಮಾಡಿ ಟ್ರಿಮ್ ಮಾಡಿದರೆ ಆಯಿತು. ಎಷ್ಟು ಬೇಕಾದಲ್ಲಿ ಸೆಲೆಕ್ಟ್ ಮಾಡಿಕೊಂಡ್ರೆ ಆಯಿತು. ಎಷ್ಟು ಆಡಿಯೋ ಫೇಡ್ ಇನ್ ಅಂತ ಕೊಟ್ಟರೆ ಆಯಿತು. ಆಗ ಲಾಸ್ಟಿಗೆ ಬರುವ ಆಡಿಯೋ ಸೌಂಡ್ ಕಮ್ಮಿ ಆಗೋದು ಸರಿ ಆಗ್ತದೆ. ಎಷ್ಟು ಎಕ್ಸ್ಪರ್ಟ್ मैं हूँ तेरी जननी